ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳದ ಪ್ರಕರಣದ ಇತಿಹಾಸ ಇದೀಗ ಬಂದು ಅಪ್ಡೇಟ್ ಏನು ಗೊತ್ತಾ? ಸುಜಾತಾ ಭಟ್ ಅವರು ನಿನ್ನೆ ಹೇಳಿದಂತೆಲ್ಲ ಸುಳ್ಳು ಅಂಥೇಳಿ ಮತ್ತೆ ಹೇಳಿಕೊಂಡಿದ್ದಾರೆ. ಏನೆಂದರೆ ಅದನ್ನು ನನಗೆ ಬೆದರಿಕೆ ಹಾಕಿ ಹಾಗೆ ಹೇಳಿಸಿದ್ರು, ಮತ್ತು ಏನೇನು ಹೇಳಿದರು ಅಂತ ಹೇಳ್ಕೊಡ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನಲ್ಲಿ ಪೂರ್ತಿ ವಿಡಿಯೋ ನೋಡಿ ಏನೇನು ಹೇಳಿದ್ರು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಆಲ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮಾಡ್ಕೊಂಡ್ರಾ? ಅಯ್ಯೋ, ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮದು ಏನೂ ಆಗಲ್ಲ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರಾ? ಮಾಡಿ ಬೇಗ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಧರ್ಮಸ್ಥಳದ ಪ್ರಕರಣದ ಬಗ್ಗೆ ನಿನ್ನೆ ಹೇಳಿದಂಥ ಸುಜಾತಾ ಭಟ್ ಅವರು ಅನನ್ಯ ಭಟ್ ನನ್ನ ಮಗಳಲ್ಲ ಎಂದು ಹೇಳಿದ್ದರು ಇಂಟರ್ವ್ಯೂವಲ್ಲಿ. ಅದು ಎಲ್ಲ ಸುಳ್ಳು ಸುದ್ದಿಯಂತೆ ಸುಜಾತಾ ಭಟ್ ಅವರು ಇದೀಗ ಹೇಳಿದ್ದಾರೆ. ಏನೆಂದರೆ ಸುಜಾತಾ ಭಟ್ ಅವರು ಹೇಳಿರೋ ಪ್ರಕಾರ ಅವರು ಲಾಯರ್ ಆ್ಯಂಡ್ ಒಬ್ಬ ಇಂಟರ್ವ್ಯೂ ಅವರು ಬಂದುಬಿಟ್ಟು ನನ್ನನ್ನು ಕರ್ಕೊಂಡೋಗಿ ಹಾಗೆ ಸುಳ್ಳು ಹೇಳಿಸಿದ್ರು. ಅವರ ಹೆಸರು ಹೇಳಿ ಹೀಗೆ ಸುಳ್ಳು ಹೇಳಿಸಿದ್ರು ಅಂಥೇಳಿ ನನಗೆ ಟಾರ್ಚರ್ ಕೊಟ್ಟು ಹೇಳಿಸಿದ್ರು ಅಂಥೇಳಿ ಸುಜಾತಾ ಭಟ್ ಅವರು ಇದೀಗ ಇಂಟರ್ವ್ಯೂವಲ್ಲಿ ಹೇಳಿಕೊಡ್ತಾರೆ. ಏನಿದು ಏನು ಹೇಳ್ತಾ ಇದ್ದಾರೆ? ನಿನ್ನೆ ನೋಡಿದರೆ ಹಾಗೆ ಹೇಳಿದ್ರು, ಇವತ್ತು ನೋಡಿದರೆ ಹೀಗೆ. ಇನ್ನು ಸತ್ಯಾಂಶ ತಿಳಿದು ಬರಲಿದೆ. ನಿನ್ನೆ ನೋಡಿದರೆ ಅವರು ಇವರೇ ನನ್ನ ಹೀಗೆ ಹೇಳತ್ತಂದ ಅಂದರು ಅಂತ ಹೇಳಿದರು ಗಿರೀಶ್ ಮಟ್ಟನ್ ಅವರು, ತಿಮ್ರೋಡಿ ಅವರು. ಆದರೆ ಇವತ್ತು ಗಿರೀಶ್ ಮಟ್ಟನ್ ಅವರ ಮತ್ತು ಮಹೇಶ್ ತಿಮ್ರೋಡಿ ಅವರ ಹೆಸರು ಹೇಳಲಿಕ್ಕೆ ಅವರು ನನಗೆ ಹೇಳಿದರು ಅಂತ ಹೇಳಿ ಕರ್ಕೊಂಡೋಗಿ ಗಿರೀಶ್ ಮಟ್ಟನ್ ಅವರು ಮತ್ತು ಮಹೇಶ್ ತಿಮ್ರೋಡಿ ಜಯಂತಿ ಇವರ ಹೆಸರು ಹೇಳಬೇಕೆಂದು ಭಯ ಬೀಳಿಸಿದರಂತೆ. ಆವಾಗ ಅವರು ಸುಜಾತಾ ಭಟ್ ಏನಿದ್ರು ಅವರು ಈ ಮೂವರವರ ಹೆಸರನ್ನು ತೆಗೆದುಕೊಂಡ್ರು ಅಂಥೇಳಿ ಇವತ್ತು ಇಂಟರ್ವ್ಯೂವಲ್ಲಿ ಹೇಳ್ಕೊಡ್ತಾರೆ. ಏನಿದು ಗೊತ್ತಾಗ್ತಾನೆ ಇಲ್ಲ. ಇನ್ನೇನು ನೋಡಿದ್ರೆ ಹಾಗೆ ಹೇಳ್ತಾರೆ, ಇವತ್ತು ಹೀಗೆ ಹೇಳ್ತಾರೆ. ಮತ್ತು ಇನ್ನೇನು ಸತ್ಯಾಂಶ ತಿಳಿದು ಬರಲಿದೆ. ಇವತ್ತು ನೋಡಿದರೆ ನಿನ್ನೆ ಲಾಯರ್ಸ್ ಅವರು ಮತ್ತು ಇನ್ನೊಬ್ರು ಯಾರೋ ಬಂದು ಕರ್ಕೊಂಡೋಗ್ಬಿಟ್ಟು ಕಾರ್ನಲ್ಲಿ ಕರ್ಕೊಂಡೋಗ್ಬಿಟ್ಟು ಹಾಗೆ ಈ ಮೂವರ ಹೆಸರನ್ನು ಅವರ ಬಾಯಿಂದ ಹೇಳಿಸಿ ವಿಡಿಯೋ ಮಾಡಿದ್ರಂತೆ. ವಿಡಿಯೋ ಮಾಡಿದ್ದು ಅವರಿಗೆ ಗೊತ್ತಿಲ್ವಂತೆ, ಸುಜಾತಾ ಭಟ್ಗೆ ಗೊತ್ತಿಲ್ವಂತೆ ಇವರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ. ವಿಡಿಯೋ ಮಾಡಿಕೊಂಡು ಹಾಕಿದರಂತೆ. ಅವಳಿಗೆ ಬೆದರಿಕೆ ಆಗಿ ಗಿರೀಶ್ ಮಟ್ಟನ್ ಅವರು, ಮಹೇಶ್ ತಿಮ್ರೋಡಿ, ಜಯಂತಿ ಇವರ ಹೆಸರು ಹೇಳಿಸಿದರಂತೆ. ಹೀಗೆ ನನ್ನ ಮಗಳು ಕಾಣೆ ಆಗಿಲ್ಲ, ನನಗೆ ಮಗಳೇ ಇಲ್ಲ ಅಂಥೇಳಿ ಅವರು ಹೇಳಿಸಿದರಂತೆ ನಿನ್ನೆ. ಅವರು ಇವತ್ತು ಹೇಳಿಕೊಳ್ತಾರೆ. ಯಾರಂದರೆ ಸುಜಾತಾ ಭಟ್ ಹೇಳಿಕೊಳ್ತಾರೆ. ನೋಡೋಣ ಇನ್ನೇನು ಹೊಸ ಮತ್ತು ಇದು ಬರ್ತಿದಂತೆ. ನೋಡೋಣ ಇನ್ನೇನು ಲೇಟೆಸ್ಟ್ ಅಪ್ಡೇಟ್ ಬರ್ತದೆ. ಏನೇನಾಯಿತು ತನಿಖೆ ಎಲ್ಲಿಗೆ ಬಂತೇಳಿ ಮತ್ತು ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರುವ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ನಿನ್ನೆ ನೋಡಿದರೆ ಹಾಗೆ ಹೇಳಿದರು, ಇವತ್ತು ನೋಡಿದರೆ ಅದೆಲ್ಲ ಸುಳ್ಳು, ನನಗೆ ಸುಳ್ಳು ಹಾಗೆ ಹೇಳಿ ಭಯ ಬೀಳಿಸಿದ್ರು ಅಂತ ಹೇಳ್ತಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ನೋಡೋಣ ಏನಂತ.